ಸ್ವರ್ಗ ಮತ್ತು ಭೂಮಿಯ ಸಂಗಮದಂತಹ ಒಂದು ಲೋಕಕ್ಕೆ ಹೋಗೋಣ. ಸೃಷ್ಟಿಯ ನಿಯಮಗಳನ್ನೇ ಪ್ರಶ್ನೆ ಮಾಡುವಂಥ ಲೋಕಕ್ಕೆ. ಯಾಕಾಗಿ ಸ್ವರ್ಗ ಮತ್ತು ಭೂಮಿಯ ಸಂಗಮದ ಲೋಕ ಅಂತ ಹೇಳಿದೆ ಅಂದರೆ, ಇದು ಇಬ್ಬರು ಪ್ರೇಮಿಗಳ ಕಥೆ. ಆದರೆ ಈ ಕಥೆಯಲ್ಲಿ ಬರೋ ಹೆಣ್ಣು ಸ್ವರ್ಗಕ್ಕೆ ಸೇರಿದಳು ಮತ್ತು ಗಂಡು ಭೂಲೋಕಕ್ಕೆ. ಕಿನ್ನರ ರಾಜ್ಕುಮಾರಿ ಮನೋಹರ ಮತ್ತು ಭೂಲೋಕದ ರಾಜ್ಕುಮಾರ ಸುಧಾನ. ಈ ಕಥೆಯೇ ಒಂಥರ ವಿಚಿತ್ರ. ಮನೋಹರ ಸ್ವರ್ಗಲೋಕದ ಕಿನ್ನರಿ. ಕಥೆಗಳಲ್ಲೆಲ್ಲ ಸಿಗೋ ವರ್ಣನೆ ಪ್ರಕಾರ ಅರ್ಧ ಮನುಷ್ಯರ ಹಾಗೆ ಇನ್ನರ್ಧ ಪಕ್ಷಿಗಳ ಹಾಗೆ ಕಿನ್ನರರು ಕಾಣ್ತಾರಂತೆ. ಬಹಳ ಸುಂದರವಾಗಿರ್ತಾರೆ. ಕಲೆ ಸಂಗೀತದ ಜ್ಞಾನ ಇರುತ್ತೆ. ಕಿನ್ನರ ರಾಜ್ಕುಮಾರಿ ಮನೋಹರ ಕೂಡ ಸಂಗೀತ ನೃತ್ಯ ಎಲ್ಲವನ್ನ ಕರಗತ ಮಾಡ್ಕೊಂಡಿದ್ದಾಳೆ. ಅವಳ ತಂದೆ ಕಿನ್ನರ ರಾಜ ಧೃತರಾಷ್ಟ್ರ, ಮಹಾನ್ ಪ್ರತಾಪಿ. ತಾಯಿ ಕಿನ್ನರ ರಾಣಿ. ತಾಯಿಯೇ ಮಗಳಿಗೆ ನೃತ್ಯ ಗಾಯನವನ್ನ ಕಲಿಸಿದಾಳೆ. ಹುಟ್ಟಿದಾಗಿಂದ ಮನೋಹರ ನೋಡಿದ್ದೆಲ್ಲ ವೈಭವದ ಲೋಕ. ಬಂಗಾರ, ರೇಷ್ಮೆ, ವಜ್ರ ವೈಢೂರ್ಯದ ನಡುವೆನೇ ಅವಳು ಬೆಳೆದ್ಲು. ಸ್ವರ್ಗಲೋಕದ ಕಿನ್ನರಿಯಾದ ಅವಳು ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ಲು. ಆದರೆ ಅವಳ ಮನಸ್ಸೊಳಗೆ ಒಂದು ಅವ್ಯಕ್ತ ಆಸೆ ಇತ್ತು. ಭೂಲೋಕದ ಬಗ್ಗೆ, ಮನುಷ್ಯರ ಬಗ್ಗೆ ವಿಪರೀತ ಕುತೂಹಲ ಇತ್ತು. ಇದೇ ಸಮಯದಲ್ಲಿ ಭೂಲೋಕದಲ್ಲಿ ಸುಧಾನ ಅನ್ನೋನು ಹುಟ್ತಾನೆ. ಅವನ ತಂದೆ ಮಹಾಪರಾಕ್ರಮಶಾಲಿ ಮಂಗಳ ರಾಜ್ಯದ ರಾಜ. ಸುಧಾನ ಕೂಡ ರಾಜವೈಭವದ ನಡುವೆನೇ ಬೆಳೀತಾನೆ. ರೇಷ್ಮೆ ವಸ್ತ್ರಗಳು, ಚಿನ್ನಾಭರಣಗಳು, ವಿವಿಧ ಬಗೆಯ ಔತಣದೂಟ ನಿತ್ಯವೂ ಅವನಿಗೆ ಸಿಗ್ತಾ ಇರುತ್ತೆ. ಜೊತೆಗೆ ಅರಮನೆಯ ಉದ್ಯಾನವನದ ಸ್ವಚ್ಛಂದ ವಿಹಾರ. ಅವನು ಉತ್ತಮ ಯೋಧನಾಗಿ, ಜ್ಞಾನಿಯಾಗಿ ಬೆಳೀತಾ ಇದ್ದ. ಆದರೂ ಅವನಲ್ಲೇನೋ ಅತೃಪ್ತಿ, ಯಾವುದೋ ಕೊರತೆ. ಹೀಗಿರ್ಬೇಕಾದ್ರೆ ಒಂದಿನ ಕಿನ್ನರ ರಾಜ್ಕುಮಾರಿ ಮನೋಹರ ಅವಳ ಸಖಿಯರ ಜೊತೆ ಭೂಲೋಕಕ್ಕೆ ಬರ್ತಾಳೆ. ಗೆಳತಿಯರೆಲ್ಲ ಸೇರಿ ಒಂದು ಸರೋವರದಲ್ಲಿ ಜಲಕ್ರೀಡೆ ಆಡ್ತಾಳೆ. ಮನೋಹರ ಅವಳ ರೆಕ್ಕೆಯನ್ನ ಕಳಚಿಟ್ಟು ನೀರಲ್ಲಿದ್ದಾಳೆ. ಅದೇ ಸಮಯದಲ್ಲಿ ಒಬ್ಬ ಬೇಟೆಗಾರ ಅಲ್ಲಿಗೆ ಬರ್ತಾನೆ. ಅವನು ಮನೋಹರಾಳ ಅದ್ಭುತ ಸೌಂದರ್ಯವನ್ನ ಕಂಡು ವಿಸ್ಮಯ ಪಡ್ತಾನೆ. ಪಕ್ಕದಲ್ಲಿರೋ ರೆಕ್ಕೆಗಳನ್ನು ನೋಡ್ತಾನೆ. ಇದೆಂಥ ದಿವ್ಯ ರೂಪ, ಯಾವ ಲೋಕದ ಜೀವಿಗಳು ಇವರು ಅಂತ ಆಶ್ಚರ್ಯ ಪಡ್ತಾನೆ. ಆ ಬೇಟೆಗಾರ ಮನೋಹರಾಳ ರೆಕ್ಕೆಗಳನ್ನ ಕದೀತಾನೆ. ಈಜಾಡಿದ್ದೆಲ್ಲ ಮುಗಿಸಿ ಎಲ್ರೂ ದಡಕ್ಕೆ ಬಂದ್ರೆ ಮನೋಹರಾಳ ರೆಕ್ಕೆಯೇ ಇಲ್ಲ. ರೆಕ್ಕೆ ಇಲ್ಲದೆ ಅವಳಿಗೆ ಹಾರೋಕ್ಕಾಗಲ್ಲ. ಅವಳ ಲೋಕಕ್ಕೆ ಮತ್ತೆ ಹೋಗಕ್ಕಾಗಲ್ಲ. ಆಗ ಬೇಟೆಗಾರ ಅವಳನ್ನ ಬಂಧಿಸ್ತಾನೆ. ಆಮೇಲೆ ಈ ಅಪರೂಪದ ಹೆಣ್ಣನ್ನ ರಾಜಕುಮಾರನಿಗೆ ಉಡುಗೊರೆ ಆಗಿ ಕೊಡೋಣ ಅಂತ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಈಗ ರಾಜ ದರ್ಬಾರಲ್ಲಿ ಸುಧಾನನ ಮುಂದೆ ಮನೋಹರ ಇದ್ದಾಳೆ. ಭಯದಿಂದ ನಡುಗ್ತಾ ಇದ್ದಾಳೆ. ಅವಳನ್ನ ನೋಡಿದ್ದೇ ಸುಧಾನನ ಎದೆಯಲ್ಲಿ ಅದೇನೋ ಕಂಪನ, ಏನೋ ಆಕರ್ಷಣೆ. ತಾನು ಇಷ್ಟು ದಿನ ಹುಡುಕ್ತಾ ಇದ್ದಿದ್ದೇನೋ ಸಿಕ್ಕಿಬಿಡ್ತು ಅನ್ನೋ ಭಾವನೆ. ಅವನು ಬೇಟೆಗಾರನಿಗೆ ಬಹುಮಾನ ನೀಡಿ ಮನೋಹರಳನ್ನ ಬಿಡುಗಡೆ ಮಾಡ್ತಾನೆ. ಅವಳ ರೆಕ್ಕೆಗಳನ್ನ ಪುನಃ ಅವಳಿಗೆ ಕೊಡ್ತಾನೆ. ರೆಕ್ಕೆ ಸಿಕ್ಕಿದ್ರೂ ಮನೋಹರಾಗೆ ಈಗ ಹಾರೋಕ್ಕಾಗ್ತಿಲ್ಲ. ಯಾಕಂದ್ರೆ ಆ ರೆಕ್ಕೆಗಳು ಹಾಳಾಗಿ ಬಿಟ್ಟಿವೆ. ಹಾಗಾಗಿ ಮನೋಹರ ಸುಧಾನನ ಅರಮನೆಯಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಸುಧಾನ ಅವಳಿಗೆ ಗೌರವ ಉಪಚಾರಗಳು ಸಿಗೋ ಹಾಗೆ ನೋಡ್ಕೋತಾನೆ. ಮನೋಹರ ತನಗೆ ಗೊತ್ತಿರೋ ಗಾಯನ ನೃತ್ಯವನ್ನ ಸಭೆಯಲ್ಲಿ ಪ್ರದರ್ಶನ ಮಾಡ್ತಾಳೆ. ಅವಳ ಪ್ರತಿಭೆಗೆ ಎಲ್ಲರೂ ಮಂತ್ರಮುಗ್ಧರಾಗ್ತಾರೆ. ಈ ಘಳಿಗೆಯಲ್ಲೇ ಸುಧಾನ ಹಾಗೂ ಮನೋಹರಳ ನಡುವೆ ಪ್ರೇಮದ ನಂಟು ಬೆಳೆಯುತ್ತೆ. ಇಬ್ರು ಒಬ್ರನ್ನೊಬ್ರು ಒಪ್ಪಿಕೊಂಡ್ಮೇಲೆ ಮದುವೆ ಮಾಡ್ಕೋತಾರೆ. ಇಡೀ ರಾಜ್ಯವೇ ಖುಷಿ ಪಡುತ್ತೆ. ಹಿರಿಯರೆಲ್ಲ ಆಶೀರ್ವದಿಸ್ತಾರೆ. ಎಲ್ಲ ಖುಷಿಯಾಗಿರ್ಬೇಕಾದ್ರೆ ಅಪಸ್ವರಗಳು ಏಳೋದಕ್ಕೆ ಕಾಯ್ತಾ ಇರ್ತವೋ ಏನೋ. ಇಲ್ಲೂ ಅಷ್ಟೇ. ರಾಜ ದರ್ಬಾರಲ್ಲಿ ಕೆಲವು ಹೊಟ್ಟೆ ಕಿಚ್ಚಿನ ಜನ ಇದ್ರು. ಸುಧಾನನ ಅಮ್ಮನ ಬಳಿ ಇಲ್ಲದೆಲ್ಲ ಕಿವಿ ಓದಿದ್ರು. ಸುಧಾನನ ಅಮ್ಮ ಮನೋಹರಳನ್ನ ಸಂದೇಹದಿಂದ ನೋಡೋಕೆ ಶುರು ಮಾಡಿದ್ರು. ಇದೇ ರೀತಿ ದಿನಗಳು ಕಳೆದ್ವು. ಒಂದಿನ ರಾಜ್ಯಕ್ಕೆ ಭೀಕರ ಸಂಕಟವೊಂದು ಎದುರಾಯಿತು. ಪಕ್ಕದ ರಾಜ್ಯದ ಜೊತೆ ಯುದ್ಧ ಶುರುವಾಯಿತು. ಸುಧಾನನ ರಾಜ್ಯಕ್ಕೆ ಸೋಲಾಯಿತು. ರಾಜ್ಯದಲ್ಲಿ ಕ್ಷಾಮ ಎದುರಾಯಿತು. ಕಾಯಿಲೆಗಳು ಹಬ್ಬಿದ್ವು. ಒಂದಷ್ಟು ದುಷ್ಟರು ಮತ್ತು ರಾಣಿ ಅಂದ್ರೆ ಸುಧಾನನ ಅಮ್ಮ ಎಲ್ಲರೂ ಸೇರಿ ಈ ಎಲ್ಲ ದುರದೃಷ್ಟಕ್ಕೆ ಮನೋಹರಾಳೆ ಕಾರಣ ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಇವಳ್ಯಾರೋ ಮಾಟಗಾತಿ, ವಿಷಕನ್ಯೆ, ಇವಳನ್ನ ಬಲಿ ಕೊಡ್ಬೇಕು ಅಂತ ಹೇಳೋ ಥರ ಜನರನ್ನ ಉದ್ರೇಕಿಸಿದ್ರು. ಇದರಿಂದಾಗಿ ಸುಧಾನನ ಬದುಕಲ್ಲಿ ಪ್ರಳಯವೇ ಬಂದ ಹಾಗಾಯ್ತು. ಅವನ ಪ್ರೀತಿಯ ಮಡದಿಯನ್ನ ಬಲಿ ಕೊಡೋದಕ್ಕೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಸುಧಾನ ಛಿದ್ರವಾಗ್ತಾನೆ. ಆದ್ರೆ ಲಕ್ಕಿಲಿ ಇಷ್ಟರಲ್ಲಿ ಮನೋಹರ ತನ್ನ ದಿವ್ಯ ಶಕ್ತಿಯನ್ನೆಲ್ಲ ಸ್ವಲ್ಪ ಸ್ವಲ್ಪವೇ ಮರಳಿ ಪಡೀತಾ ಇದ್ಲು. ಅವಳ ರೆಕ್ಕೆಗಳು ಬಲಿತಾ ಇದ್ವು. ಇದು ಅವಳ ಗಮನಕ್ಕೆ ಬಂದಿದ್ದೇ ಅವಳು ಸುಧಾನನ ಹತ್ರ ಹೋಗ್ತಾಳೆ. ನೀವು ನನ್ನನ್ನು ಬಿಟ್ಟು ಕೊಡೋ ಸಮಯ ಬಂದಿದೆ.
ಇನ್ನು ನಾನು ಇಲ್ಲಿರೋಕ್ಕಾಗಲ್ಲ, ನಾನು ಇಲ್ಲಿದ್ದಷ್ಟು ಸಮಯ ನನ್ನ ಬಲಿ ಕೊಡಬೇಕು ಅಂತ ನಿನ್ನನ್ನು ಒತ್ತಾಯಿಸ್ತಾರೆ. ನಮ್ಮ ಪ್ರೀತಿ ನಿಜಾನೇ ಆಗಿದ್ರೆ ನೀನು ನನ್ನ ಹತ್ರ ಬರ್ತಿ. ನಾನು ನನ್ನ ಹಿರಿಯರಿರೋ ಲೋಕಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯ ಆದರೆ ನನ್ನನ್ನು ಹುಡ್ಕೊಂಡು ಬಾ ಅಂತ ಹೇಳ್ತಾಳೆ. ಹಾಗೆ ಹೇಳಿದ್ದೇ ಅವಳು ಅವಳ ಮೊದಲಿನ ರೂಪವನ್ನು ಪಡ್ಕೋತಾಳೆ. ಅವಳ ರೆಕ್ಕೆಗಳು ತೆರೆದುಕೊಳ್ಳುತ್ತೆ. ಮನೋಹರ ಆಕಾಶದ ಕಡೆ ಹಾರಿ ಹೋಗ್ತಾಳೆ. ಸುಧಾನ ದಿಕ್ಕೇ ಕಾಣದ ಹಾಗೆ ಅವಳು ಹೋದ ಕಡೆಗೆ ನೋಡ್ತಾ ನಿಲ್ತಾನೆ. ಅವನು ಪ್ರೀತಿಸಿದ ಹೆಣ್ಣು ಕಣ್ಣೆದುರೇ ಹೀಗೆ ಹಾರಿ ಹೋಗ್ತಾ ಇದ್ದಾಳೆ. ಹೇಗೆ ಅವಳನ್ನ ತಡೆಯೋದು, ಹೇಗೆ ಅವಳನ್ನ ಸೇರೋದು ಅಂತ ಅವನ ಹೃದಯ ಚಡಪಡಿಸುತ್ತೆ. ಆದರೆ ಅಷ್ಟೇ ನಂಬಿಕೆನೂ ಮೂಡುತ್ತೆ. ನನ್ನ ಪ್ರೀತಿ ನಿಜವಾಗಿರುವಾಗ ನಾನು ಪ್ರೀತಿಸಿದವಳನ್ನ ಸೇರೋದು ಅಷ್ಟೊಂದು ಕಷ್ಟನಾ ಅಂತ ಯೋಚಿಸಿ ಅರಮನೆಯ ಕರ್ತವ್ಯಗಳನ್ನು ನಂಬಿಕಸ್ಥರಿಗೆ ವಹಿಸಿ ಮನೋಹರನನ್ನ ಸೇರೋದಕ್ಕೆ ಹೊರಡ್ತಾನೆ. ಆದರೆ ಅವನು ಮನುಷ್ಯ. ಕಿನ್ನರರ ಹಾಗೆ ಆಕಾಶ ಲೋಕಕ್ಕೆ ಹಾರಿ ಹೋಗಕ್ಕಾಗಲ್ಲ. ಅವನ ಪಯಣ ಬಹಳ ಕಠಿಣವಾಗಿರೋದು. ದಟ್ಟ ಅರಣ್ಯಗಳನ್ನು ಅವನು ದಾಟಿದ, ನದಿಗಳನ್ನು ಈಜಿ ದಾಟಿದ, ಪ್ರಯಾಣದಲ್ಲಿ ಎದುರಾದ ರಾಕ್ಷಸರನ್ನ ಎದುರಿಸ್ದ. ಮುಂದಕ್ಕೆ ಹೋಗ್ತಾ ಅವನೊಬ್ಬ ಋಷಿಯನ್ನ ಭೇಟಿಯಾದ. ಕಿನ್ನರ ರಾಜ್ಯಕ್ಕೆ ಹೋಗೋ ದಾರಿ ಬಗ್ಗೆ ಆ ವೃದ್ಧ ಋಷಿ ಹತ್ರ ಕೇಳ್ಕೊಂಡ. ಅದು ಅತ್ಯಂತ ಅಪಾಯಕರವಾದ, ಬಹುತೇಕ ಅಸಾಧ್ಯವಾದ ದಾರಿ ಅಂತ ಅವ್ರು ಹೇಳಿದ್ರೂ ಕೂಡ ಸುಧಾನ ಹಿಂಜರಿಲಿಲ್ಲ. ಆ ದಾರಿಯಾಗಿಯೇ ನಡೆದ. ಕೊನೆಗೆ ಕಿನ್ನರ ರಾಜ್ಯವನ್ನ ಸೇರ್ದ. ಅಲ್ಲಿ ಮನೋಹರಳ ತಂದೆ ರಾಜ ಧೃತರಾಷ್ಟ್ರರನ್ನ ಭೇಟಿಯಾದ. ಮೊದಲಿಗೆ ರಾಜ ತನ್ನ ಮಗಳನ್ನ ಮನುಷ್ಯನೊಬ್ಬನಿಗೆ ಕೊಡೋದಕ್ಕೆ ನಿರಾಕರಿಸ್ತಾನೆ. ಆಮೇಲೆ ಸುಧಾನನಿಗೆ ಒಂದಷ್ಟು ಕಠಿಣ ಪರೀಕ್ಷೆಗಳನ್ನ ಕೊಟ್ಟ. ಆ ಎಲ್ಲ ಪರೀಕ್ಷೆಯಲ್ಲೂ ಸುಧಾನ ಯಶಸ್ವಿಯಾಗ್ತಾನೆ. ಸುಧಾನ ಇಲ್ಲದ ಬದುಕೆ ನನಗೆ ಬೇಡ ಅಂತ ಮನೋಹರ ಕೂಡ ಹೇಳಿದ್ಲು. ಅವನಿಗಾಗಿ ತನ್ನಲ್ಲಿರೋ ಪ್ರೇಮವನ್ನ ಅಪ್ಪನ ಹತ್ರ ಹೇಳ್ಕೊಂಡ್ಲು. ಕೊನೆಗೆ ಕಿನ್ನರ ರಾಜ ಧೃತರಾಷ್ಟ್ರನ ಹೃದಯ ಕರಗ್ತು. ಇಬ್ಬರ ಪ್ರೇಮಕ್ಕೆ ಅವನು ಒಪ್ಪಿಗೆ ಕೊಟ್ಟ. ಮನೋಹರ ಸುಧಾನನ ಜೊತೆ ಭೂಲೋಕಕ್ಕೆ ಬರೋದಕ್ಕೆ ತಯಾರಾದ್ಲು. ಆದರೆ ಈ ಸಲ ಅವಳ ದಿವ್ಯ ಶಕ್ತಿಯನ್ನ ಪೂರ್ತಿಯಾಗಿ ಅವಳು ಪಡ್ಕೊಂಡಿದ್ಲು. ತನ್ನ ಮೇಲಿನ ಆಪಾದನೆ ಸುಳ್ಳು, ನಾನು ಯಾವುದೋ ಮಾಟಗಾತಿನೋ ವಿಷಕನ್ಯನೋ ಅಲ್ಲ, ಇದೆಲ್ಲ ಆಸ್ಥಾನದ ನೀಚರು ಹಬ್ಸಿರೋ ಸುಳ್ಳು ಸುದ್ದಿ ಅಂತ ರಾಜ್ಯದ ಜನತೆಗೆ ಅರ್ಥ ಮಾಡಿಸಿದ್ಲು. ಜನರ ಮನಸ್ಸಲ್ಲಿದ್ದ ಗೊಂದಲನ ನಿವಾರಿಸಿದ್ಲು. ಸುಧಾನ ರಾಜನಾಗಿ, ಮನೋಹರ ರಾಣಿಯಾಗಿ ಆದರ್ಶವಾಗಿ ರಾಜ್ಯ ಆಳಿದ್ರು. ಇದೆಲ್ಲ ನಿಜದಲ್ಲಿ ಸಂಭವಿಸುವಂಥ ಘಟನೆಗಳಲ್ಲ. ಆದರೆ ಈ ಕಥೆಯಲ್ಲಿ ಕಾಣೋ ಎಮೋಷನ್ಸ್ ಯಾರದೇ ಬದುಕಲ್ಲಿ ಅನುಭವಿಸೋ ಥರದ್ದು. ಹೊಟ್ಟೆ ಕಿಚ್ಚಿನ ಜನರ ಕಾರಣದಿಂದ ಸಂಸಾರಗಳು ಹಾಳಾಗತ್ವೆ, ಪ್ರೇಮಿಗಳು ದೂರವಾಗ್ತಾರೆ. ಆದರೆ ನಮ್ಮ ಪ್ರೇಮದಲ್ಲಿ ನಮಗೆ ನಂಬಿಕೆ ಇದ್ದಾಗ, ನಾವು ಪ್ರೀತಿಸಿದವರಿಗೆ ನಾವು ಪ್ರಾಮಾಣಿಕವಾಗಿದ್ದಾಗ ಆ ಪ್ರೇಮವೇ ನಮ್ಮನ್ನು ಕಾಪಾಡುತ್ತೆ. ಇದು ನಿಜ ಅಲ್ವಾ? ಕಿನ್ನರ ರಾಜ್ಕುಮಾರಿ ಮನೋಹರ ಮತ್ತು ಸುಧಾನರ ಕತೆ ಬೌದ್ಧ ಪುರಾಣಗಳಲ್ಲಿ, ಸ್ಪೆಷಲಿ ಜಾತಕ ಕಥೆಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಎರಡು ವಿಭಿನ್ನ ಲೋಕದ ಪ್ರೇಮಿಗಳು ಒಂದಾಗಿ ಬಾಳೋದು ಏನನ್ನ ಹೇಳುತ್ತೆ? ಪ್ರೇಮವೇ ಧರ್ಮ ಅಂತ ತಾನೆ. ರಾಜಕುಮಾರಿ ಮನೋಹರ ಮತ್ತು ರಾಜಕುಮಾರ ಸುಧಾನ ಈ ಕಥೆಯ ಬಗ್ಗೆ ನಿಮ್ಗೇನನ್ನಿಸ್ತು ಅನ್ನೋದನ್ನು ಶೇರ್ ಮಾಡಿ. ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಗತ್ತಿನ ಬೇರೆ ಬೇರೆ ರೀತಿಯ ಕಥೆಗಳನ್ನು ಇಲ್ಲಿ ಕೇಳಿ. ಥ್ಯಾಂಕ್ ಯು.